ಅಧ್ಯಾಯ 38. ಯೋಗ ಮಾರ್ಗದ ವಿಘ್ನಗಳು, ಸಿದ್ಧಿಸೂಚಕ ಉಪಸರ್ಗ ಹಾಗೂ ಪೃಥ್ವಿಯಿಂದ ಹಿಡಿದು ಬುದ್ಧಿ ತತ್ವದವರೆಗೆ ಐಶ್ವರ್ಯ ಗುಣಗಳ ವರ್ಣನೆ, ಶಿವೆಯ ಧ್ಯಾನದ ಮಹಿಮೆ. ಉಪಮನ್ಯು ಹೇಳುತ್ತಾರೆ, ಶ್ರೀಕೃಷ್ಣನೇ, ಆಲಸ್ಯ, ತೀಕ್ಷ್ಣ, ವ್ಯಾಧಿಗಳು, ಪ್ರಮಾದ, ಸ್ಥಾನ ಸಂಶಯ, ಅನವಸ್ಥಿತ ಚಿತ್ತತೆ, ಅಶ್ರದ್ಧೆ, ಭ್ರಾಂತಿ ದರ್ಶನ, ದುಃಖ, ದೌರ್ಮನಸ್ಯ ಮತ್ತು ವಿಷಯ ಲೋಲುಪತೆ ಇವು 10 ಯೋಗ ಸಾಧನೆಯಲ್ಲಿ ತೊಡಗಿರುವ ಪುರುಷರಿಗೆ ಯೋಗ ಮಾರ್ಗದ ವಿಘ್ನಗಳು ಎಂದು ಹೇಳಲಾಗಿದೆ. ಯೋಗಿಗಳ ಶರೀರ ಚಿತ್ತದಲ್ಲಿ ಬರುವ ಆಲಸ್ಯ ಭಾವವನ್ನು ಇಲ್ಲಿ ಆಲಸ್ಯ ಎಂದು ಹೇಳಲಾಗಿದೆ. ವಾತ, ಪಿತ್ತ, ಕಫ ಈ ಧಾತುಗಳ ವಿಷಮತೆಯಿಂದ ಉಂಟಾಗುವ ದೋಷಗಳನ್ನು ವ್ಯಾಧಿ ಎಂದು ಹೇಳುತ್ತಾರೆ. ಕರ್ಮ ದೋಷದಿಂದ ಈ ವ್ಯಾಧಿಗಳು ಉತ್ಪನ್ನವಾಗುತ್ತವೆ. ಎಚ್ಚರವಿಲ್ಲದೆ ಯೋಗ ಸಾಧನೆಗಳು ಆಗದಿರುವುದೇ ಪ್ರಮಾದವಾಗಿದೆ. ಇದೇ ಹೌದೋ ಅಲ್ಲವೋ ಈ ಪ್ರಕಾರ ಉಭಯ ರೀತಿಯಿಂದ ಆಕ್ರಾಂತವಾದ ಜ್ಞಾನದ ಹೆಸರು ಸ್ಥಾನ ಸಂಶಯವಾಗಿದೆ. ಮನಸ್ಸು ಎಲ್ಲಿಯೂ ಸ್ಥಿರವಾಗದಿರುವುದನ್ನು ಅನವಸ್ಥಿತ ಚಿತ್ತತೆ ಅಂದರೆ ಚಿತ್ತದ ಅಸ್ಥಿರತೆಯಾಗಿದೆ. ಯೋಗ ಮಾರ್ಗದಲ್ಲಿ ಭಾವರಹಿತ ಅಂದರೆ ಅನುರಾಗ ಶೂನ್ಯವಾದ ಮನಸ್ಸಿನ ವೃತ್ತಿಯನ್ನೇ ಅಶ್ರದ್ಧೆ ಎಂದು ಹೇಳಲಾಗಿದೆ. ವಿಪರೀತ ಭಾವನೆಯಿಂದ ಕೂಡಿದ ಬುದ್ಧಿಯನ್ನು ಭ್ರಾಂತಿ ಎಂದು ಹೇಳುತ್ತಾರೆ. ಕಷ್ಟವನ್ನು ದುಃಖವೆಂದು ಹೇಳುವರು. ಅದರ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎಂಬ 3 ಭೇದಗಳಿವೆ. ಮನುಷ್ಯರ ಅಜ್ಞಾನ ಜನಿತ ಚಿತ್ತದ ದುಃಖವನ್ನು ಆಧ್ಯಾತ್ಮಿಕ ದುಃಖವೆಂದು ತಿಳಿಯಬೇಕು. ಹಿಂದೆ ಮಾಡಿದ ಕರ್ಮಗಳ ಪರಿಣಾಮದಿಂದ ಶರೀರದಲ್ಲಿ ಉಂಟಾಗುವ ರೋಗಗಳನ್ನು ಆದಿಭೌತಿಕ ದುಃಖವೆಂದು ಹೇಳಲಾಗಿದೆ. ವಿದ್ಯುತ್ಪಾತ, ಅಸ್ತ್ರಶಸ್ತ್ರ ಮತ್ತು ವಿಷವೇ ಮುಂತಾದವುಗಳಿಂದ ಪ್ರಾಪ್ತವಾಗುವ ಕಷ್ಟಗಳನ್ನು ಆದಿದೈವಿಕ ದುಃಖವೆಂದು ಹೇಳುತ್ತಾರೆ. ಇಚ್ಛೆಗೆ ಆಘಾತ ಉಂಟಾದಾಗ ಮನಸ್ಸಿಗಾಗುವ ಕ್ಷೋಭೆಯ ಹೆಸರು ದೌರ್ಮನಸ್ಯವಾಗಿದೆ. ವಿಚಿತ್ರ ವಿಷಯಗಳಲ್ಲಿ ಇರುವ ಸುಖದ ಭ್ರಮೆಯೇ ವಿಷಯ ಲೋಲುಪತೆಯಾಗಿದೆ. ಯೋಗಪರಾಯಣ ಯೋಗಿಯ ಈ ವಿಘ್ನಗಳು ಶಾಂತವಾದ ಮೇಲೆ ಪ್ರಾಪ್ತವಾಗುವ ದಿವ್ಯ ಉಪಸರ್ಗವು ಸಿದ್ಧಿಯ ಸೂಚಕವಾಗಿದೆ. ಪ್ರತಿಭೆ, ಶ್ರವಣ, ವಾರ್ತಾ, ದರ್ಶನ, ಆಸ್ವಾದ ಮತ್ತು ವೇದನೆ ಈ 6 ಪ್ರಕಾರದ ಸಿದ್ಧಿಗಳನ್ನೇ ಉಪಸರ್ಗ ಎಂದು ಹೇಳುತ್ತಾರೆ. ಇವು ಯೋಗ ಶಕ್ತಿಯ ಅಪವ್ಯಯದಲ್ಲಿ ಕಾರಣವಾಗುತ್ತವೆ. ಅತ್ಯಂತ ಸೂಕ್ಷ್ಮವಾದ, ಬೇರೆಯವರ ವಶದಲ್ಲಿದ್ದ, ಭೂತಕಾಲದಲ್ಲಿದ್ದ, ಬಹಳ ದೂರವಾಗಿದ್ದ ಅಥವಾ ಭವಿಷ್ಯದಲ್ಲಿ ಉಂಟಾಗುವ ಪದಾರ್ಥದ ಸರಿಯಾಗಿ ಪ್ರತಿಭಾಸ ಅಂದರೆ ಜ್ಞಾನವಾಗುವುದನ್ನು ಪ್ರತಿಭೆ ಎಂದು ಹೇಳುತ್ತಾರೆ. ಕೇಳಲು ಪ್ರಯತ್ನಿಸದಿದ್ದರೂ ಸಮಸ್ತ ಶಬ್ದಗಳು ಕೇಳಿಬರುವುದು ಶ್ರವಣವೆಂದು ಹೇಳುತ್ತಾರೆ. ಸಮಸ್ತ ದೇಹಧಾರಿಗಳ ಮಾತುಗಳನ್ನು ತಿಳಿದುಕೊಳ್ಳುವುದನ್ನು ವಾರ್ತೆಯಾಗಿದೆ. ದಿವ್ಯ ಪದಾರ್ಥಗಳು ಯಾವುದೇ ಪ್ರಯತ್ನವಿಲ್ಲದೆ ಕಂಡುಬರುವುದು ದರ್ಶನವೆಂದು ಹೇಳಲಾಗಿದೆ. ದಿವ್ಯ ರಸಗಳ ಸ್ವಾದ ಪ್ರಾಪ್ತವಾಗುವುದು ಆಸ್ವಾದ ಎಂದು ಹೇಳುತ್ತಾರೆ. ಅಂತಃಕರಣದ ಮೂಲಕ ದಿವ್ಯ ಸ್ಪರ್ಶಗಳ ಹಾಗೂ ಬ್ರಹ್ಮಲೋಕದವರೆಗಿನ ಗಂಧಾದಿಗಳ ದಿವ್ಯ ಭೋಗಗಳ ಅನುಭವ ವೇದನಾ ಎಂಬ ಹೆಸರಿನಿಂದ ವಿಖ್ಯಾತವಾಗಿದೆ. ಸಿದ್ಧ ಯೋಗಿಯ ಬಳಿ ತಾನಾಗಿಯೇ ರತ್ನಗಳು ಉಪಸ್ಥಿತವಾಗುತ್ತವೆ ಮತ್ತು ಬಹಳಷ್ಟು ವಸ್ತುಗಳನ್ನು ಕರುಣಿಸುವರು. ಬಾಯಿಯಿಂದ ಇಚ್ಛಾನುಸಾರ ನಾನಾ ಪ್ರಕಾರದ ಮಧುರ ವಾಣಿಯು ಹೊರಡುವುದು. ಎಲ್ಲ ಪ್ರಕಾರದ ರಸಾಯನ ಮತ್ತು ದಿವ್ಯ ಔಷಧಿಗಳು ಸಿದ್ಧವಾಗುತ್ತವೆ. ದೇವಾಂಗನೆಯರು ಈ ಯೋಗಿಗೆ ಪ್ರಣಾಮ ಮಾಡಿ ಮನೋವಾಂಛಿತ ವಸ್ತುಗಳನ್ನು ಕೊಡುವರು. ಯೋಗ ಸಿದ್ಧಿಯ ಒಂದು ದೇಶದ ಸಾಕ್ಷಾತ್ಕಾರವಾದರೂ ಮೋಕ್ಷದಲ್ಲಿ ಮನಸ್ಸು ತೊಡಗುವುದು. ಇದನ್ನು ನಾನು ನೋಡಿದಂತೆ ಅನುಭವಿಸಿದಂತೆಯೇ ಮೋಕ್ಷವು ಉಂಟಾಗಬಲ್ಲದು. ಕೃಶತೆ, ಸ್ಥೂಲತೆ, ಬಾಲ್ಯಾವಸ್ಥೆ, ವೃದ್ಧಾವಸ್ಥೆ, ಯುವಾವಸ್ಥೆ, ನಾನಾ ಜಾತಿಯ ಸ್ವರೂಪ, ಪೃಥ್ವಿ, ಜಲ, ಅಗ್ನಿ, ವಾಯು ಈ 4 ತತ್ವಗಳ ಶರೀರವನ್ನು ಧರಿಸುವುದು, ನಿತ್ಯ ಅಪಾರ್ಥಿವ ಹಾಗೂ ಮನೋಹರ ಗಂಧವನ್ನು ಗ್ರಹಣ ಮಾಡುವುದು ಇವು ಪಾರ್ಥಿವ ಐಶ್ವರ್ಯದ 8 ಗುಣಗಳೆಂದು ತಿಳಿಸಲಾಗಿದೆ. ನೀರಿನಲ್ಲಿ ವಾಸಿಸುವುದು, ಪೃಥ್ವಿ ಮೇಲೆಯೂ ನೀರು ಉದ್ಭವಿಸುವುದು, ಇಚ್ಛಿಸಿದಾಕ್ಷಣ ಯಾವುದೇ ಆತುರತೆ ಇಲ್ಲದೆ ಸ್ವತಃ ಸಮುದ್ರವನ್ನು ಕೂಡ ಕುಡಿದು ಬಿಡಲು ಸಮರ್ಥವಾಗುವುದು, ಈ ಜಗತ್ತಿನಲ್ಲಿ ಬಯಸಿದಲ್ಲಿ ನೀರಿನ ದರ್ಶನವಾಗುವುದು, ಗಡಿಗೆ ಮೊದಲಾದವುಗಳು ಇಲ್ಲದೆಯೇ ಕೈಯಲ್ಲೇ ಜಲರಾಶಿಯನ್ನು ಧರಿಸುವುದು, ಯಾವುದೇ ರಸಹೀನ ವಸ್ತುವನ್ನು ಕೂಡ ತಿನ್ನಲು ಇಚ್ಛೆ ಉಂಟಾದಾಗ ಅದು ತಕ್ಷಣ ರಸವಾಗುವುದು,
ಜಲ, ತೇಜ ಮತ್ತು ವಾಯು ಈ 3 ತತ್ವಗಳ ಶರೀರಗಳನ್ನು ಧರಿಸುವುದು, ದೇಹದಲ್ಲಿ ಹುಣ್ಣು, ಗುಳ್ಳೆ, ಗಾಯ ಮುಂತಾದವುಗಳಿಂದ ರಹಿತವಾಗಿರುವುದು, ಪಾರ್ಥಿವ ಐಶ್ವರ್ಯದ 8 ಗುಣಗಳು ಸೇರಿ ಈ 16 ಜಲೀಯ ಐಶ್ವರ್ಯದ ಅದ್ಭುತ ಗುಣಗಳಾಗಿವೆ. ಶರೀರದಿಂದ ಅಗ್ನಿಯನ್ನು ಪ್ರಕಟಿಸುವುದು, ಅಗ್ನಿಯ ತಾಪದಿಂದ ಸುಡುವ ಭಯವು ದೂರವಾಗುವುದು, ಇಚ್ಛೆಯು ಉಂಟಾದರೆ ಯಾವುದೇ ಪ್ರಯತ್ನವಿಲ್ಲದೆ ಈ ಜಗತ್ತನ್ನು ಸುಟ್ಟು ಭಸ್ಮ ಮಾಡಿಬಿಡುವ ಶಕ್ತಿಯು ಉಂಟಾಗುವುದು, ನೀರಿನ ಮೇಲೆ ಅಗ್ನಿಯನ್ನು ಸ್ಥಾಪಿಸುವುದು, ಕೈಯಲ್ಲಿ ಅಗ್ನಿಯನ್ನು ಧರಿಸುವುದು, ಸೃಷ್ಟಿಯನ್ನು ಸುಟ್ಟು ಪುನಃ ಹಿಂದೆ ಇದ್ದಂತೆ ಮಾಡಿಬಿಡುವ ಕ್ಷಮತೆ ಹೊಂದುವುದು, ಬಾಯಿಯಲ್ಲೇ ಅನ್ನಾದಿಗಳನ್ನು ಜೀರ್ಣಿಸಿಕೊಳ್ಳುವುದು, ತೇಜ ಮತ್ತು ವಾಯು 2 ತತ್ವಗಳಿಂದ ಶರೀರವನ್ನು ರಚಿಸುವುದು. ಈ 8 ಗುಣಗಳು ಜಲೀಯ ಐಶ್ವರ್ಯದ 16 ಗುಣಗಳೊಂದಿಗೆ 24ಗಳಾಗುತ್ತವೆ. ಈ 24 ತೈಜಸ ಐಶ್ವರ್ಯದ ಗುಣಗಳೆಂದು ಹೇಳಲಾಗಿದೆ. ಮನಸ್ಸಿನಷ್ಟೇ ವೇಗಶಾಲಿಯಾಗುವುದು, ಪ್ರಾಣಿಗಳೊಳಗೆ ಕ್ಷಣದಲ್ಲಿ ಪ್ರವೇಶಿಸುವುದು, ಪ್ರಯತ್ನವಿಲ್ಲದೆ ಪರ್ವತವೇ ಆದಿ ಮಹಾಭಾರವನ್ನು ಎತ್ತುವುದು, ಭಾರವಾಗುವುದು, ಹಗುರವಾಗುವುದು, ಕೈಯಲ್ಲಿ ವಾಯುವನ್ನು ಧರಿಸುವುದು, ಬೆರಳ ತುದಿಯ ಏಟಿನಿಂದ ಭೂಮಿಯನ್ನು ಕೂಡ ನಡುಗಿಸುವುದು, ಏಕಮಾತ್ರ ವಾಯುತತ್ವದಿಂದ ಶರೀರವನ್ನು ನಿರ್ಮಿಸಿಕೊಳ್ಳುವುದು. ಈ 8 ಗುಣಗಳು ತೈಜಸ ಐಶ್ವರ್ಯದ 24 ತತ್ವಗಳೊಂದಿಗೆ 32 ಆಗುತ್ತವೆ. ವಿದ್ವಾಂಸರು ವಾಯು ಸಂಬಂಧಿ ಐಶ್ವರ್ಯದ ಈ 32 ಗುಣಗಳನ್ನು ಸ್ವೀಕರಿಸಿರುವರು. ಶರೀರಕ್ಕೆ ನೆರಳಿಲ್ಲದೆ ಇರುವುದು, ಇಂದ್ರಿಯಗಳು ಕಾಣದೇ ಇರುವುದು, ಆಕಾಶದಲ್ಲಿ ಇಚ್ಛಾನುಸಾರ ಸಂಚರಿಸುವುದು, ಇಂದ್ರಿಯಗಳ ಸಂಪೂರ್ಣ ವಿಷಯಗಳು ಸಮನ್ವಯವಾಗುವುದು, ಆಕಾಶಕ್ಕೆ ನೆಗೆಯುವುದು, ತನ್ನ ಶರೀರದಲ್ಲಿ ಅದನ್ನು ಇರಿಸಿಕೊಳ್ಳುವುದು, ಆಕಾಶವನ್ನು ಪಿಂಡದಂತೆ ಗಟ್ಟಿ ಮಾಡುವುದು, ನಿರಾಕಾರನಾಗುವುದು. ಈ 8 ಗುಣಗಳು ಅಗ್ನಿಯ ಸಂಬಂಧಿ 32 ಗುಣಗಳಿಂದ ಸೇರಿ 40 ಆಗುತ್ತವೆ. ಈ 40 ವಾಯು ಸಂಬಂಧಿ ಐಶ್ವರ್ಯದ ಗುಣವಾಗಿದೆ. ಇದೇ ಸಂಪೂರ್ಣ ಇಂದ್ರಿಯಗಳ ಐಶ್ವರ್ಯವಾಗಿದೆ. ಇದನ್ನೇ ಐಂದ್ರ ಹಾಗೂ ಅಂಬರ ಅಂದರೆ ಆಕಾಶ ಸಂಬಂಧಿ ಐಶ್ವರ್ಯವೆಂದು ಹೇಳುತ್ತಾರೆ. ಇಚ್ಛಾನುಸಾರ ಎಲ್ಲ ವಸ್ತುಗಳು ದೊರೆಯುವುದು, ಬಯಸಿದಲ್ಲಿಗೆ ಹೋಗುವುದು, ಎಲ್ಲರನ್ನು ಸೋಲಿಸುವುದು, ಸಮಸ್ತ ಗುಹ್ಯ ಅರ್ಥದ ದರ್ಶನವಾಗುವುದು, ಕರ್ಮಕ್ಕನುರೂಪವಾಗಿ ನಿರ್ಮಾಣ ಮಾಡುವುದು, ಎಲ್ಲರನ್ನು ವಶದಲ್ಲಿರಿಸಿಕೊಳ್ಳುವುದು, ಸದಾ ಪ್ರಿಯ ವಸ್ತುವಿನ ದರ್ಶನವಾಗುವುದು, ಒಂದೇ ಜಾಗದಲ್ಲಿ ಸಮಸ್ತ ಜಗತ್ತಿನ ದರ್ಶನ. ಈ 8 ಗುಣಗಳು ಹಿಂದೆ ಹೇಳಿದ ಇಂದ್ರಿಯ ಸಂಬಂಧಿ ಐಶ್ವರ್ಯ ಗುಣಗಳು ಸೇರಿ 48ಗಳಾಗುತ್ತವೆ. ಚಾಂದ್ರಮಸ ಐಶ್ವರ್ಯ ಈ 48 ಗುಣಗಳಿಂದ ಕೂಡಿಕೊಂಡಿದೆ ಎಂದು ಹೇಳಲಾಗಿದೆ. ಇವು ಹಿಂದಿನ ಐಶ್ವರ್ಯಗಳಿಂದ ಹೆಚ್ಚು ಗುಣವುಳ್ಳವುಗಳಾಗಿವೆ. ಇದನ್ನು ಮಾನಸ ಐಶ್ವರ್ಯ ಎಂತಲೂ ಹೇಳುತ್ತಾರೆ. ಕತ್ತರಿಸುವುದು, ಹೊಡೆಯುವುದು, ಕಟ್ಟುವುದು, ಬಿಡಿಸುವುದು, ಜಗತ್ತಿನ ವಶದಲ್ಲಿರುವ ಸಮಸ್ತ ಪ್ರಾಣಿಗಳನ್ನು ಗ್ರಹಣ ಮಾಡುವುದು, ಎಲ್ಲರನ್ನು ಸಂತೋಷಪಡಿಸುವುದು, ಪಡೆಯುವುದು, ಮೃತ್ಯುವನ್ನು ಗೆಲ್ಲುವುದು ಹಾಗೂ ಕಾಲನ ಮೇಲೆ ವಿಜಯ ಪಡೆಯುವುದು ಇವೆಲ್ಲವೂ ಅಹಂಕಾರ ಸಂಬಂಧಿ ಐಶ್ವರ್ಯದ ಅಂತರ್ಗತವಾಗಿವೆ. ಅಹಂಕಾರಿಕ ಐಶ್ವರ್ಯವನ್ನೇ ಪ್ರಾಜಪತ್ಯ ಎಂದು ಹೇಳುತ್ತಾರೆ. ಚಾಂದ್ರಮಸ ಐಶ್ವರ್ಯದ ಗುಣಗಳೊಂದಿಗೆ ಇದರ 8 ಗುಣಗಳು ಸೇರಿ 56 ಆಗುತ್ತವೆ. ಸಂಕಲ್ಪ ಮಾತ್ರದಿಂದ ಸೃಷ್ಟಿಯನ್ನು ರಚಿಸುವುದು, ಪಾಲಿಸುವುದು, ಸಂಹಾರ ಮಾಡುವುದು, ಎಲ್ಲರ ಮೇಲೆ ತನ್ನ ಅಧಿಕಾರವನ್ನು ಸ್ಥಾಪಿಸುವುದು, ಪ್ರಾಣಿಗಳ ಚಿತ್ತವನ್ನು ಪ್ರೇರೇಪಿಸುವುದು, ಎಲ್ಲರಿಗಿಂತ ಅನುಪಮವಾಗುವುದು, ಈ ಜಗತ್ತಿಗಿಂತ ಬೇರೆಯಾದ ಹೊಸ ಜಗತ್ತನ್ನು ರಚಿಸಿಕೊಳ್ಳುವುದು, ಶುಭವನ್ನು ಅಶುಭವಾಗಿ, ಅಶುಭವನ್ನು ಶುಭವಾಗಿ ಮಾಡುವುದು, ಇದು ಬೌದ್ಧ ಐಶ್ವರ್ಯವಾಗಿದೆ. ಪ್ರಾಜಪತ್ಯ ಐಶ್ವರ್ಯದ ಗುಣಗಳನ್ನು ಸೇರಿಸಿ ಇದರ 64 ಗುಣಗಳಾಗುತ್ತವೆ. ಈ ಬೌದ್ಧ ಐಶ್ವರ್ಯವನ್ನೇ ಬ್ರಾಹ್ಮ ಐಶ್ವರ್ಯವೆಂದೂ ಹೇಳುತ್ತಾರೆ. ಇದರಿಂದ ಉತ್ಕೃಷ್ಟ ಗೌಣ ಐಶ್ವರ್ಯವಾಗಿದೆ. ಅದನ್ನು ಪ್ರಾಕೃತನೆಂತಲೂ ಹೇಳುತ್ತಾರೆ. ಅದರದೇ ಹೆಸರು ವೈಷ್ಣವ ಐಶ್ವರ್ಯವಾಗಿದೆ. 3 ಲೋಕಗಳ ಪಾಲನೆ ಅದರ ಅಂತರ್ಗತವಾಗಿದೆ. ಆ ಸಂಪೂರ್ಣ ವೈಷ್ಣವ ಪದವನ್ನು ಬ್ರಹ್ಮದೇವರಾಗಲಿ ಇತರರಾಗಲಿ ಅದನ್ನು ಪೂರ್ಣವಾಗಿ ವರ್ಣಿಸಲಾರರು. ಅದನ್ನೇ ಪೌರುಷ ಪದವೆಂದು ಹೇಳುತ್ತಾರೆ. ಗೌಣ ಮತ್ತು ಪೌರುಷ ಪದಕ್ಕಿಂತ ಉತ್ಕೃಷ್ಟ ಗಣಪತಿ ಪದವಾಗಿದೆ. ಅದನ್ನೇ ಈಶ್ವರ ಪದವೆಂದು ಹೇಳುತ್ತಾರೆ. ಆ ಪದದ ಕಿಂಚಿತ್ ಜ್ಞಾನ ಶ್ರೀ ವಿಷ್ಣುವಿಗೆ ಇದೆ. ಇತರರು ಅದನ್ನು ತಿಳಿಯಲಾರರು. ಇವೆಲ್ಲ ವಿಜ್ಞಾನ ಸಿದ್ಧಿಗಳು ಔಪಸರ್ಗಿಕವಾಗಿವೆ. ಇವನ್ನು ಪರಮ ವೈರಾಗ್ಯದಿಂದ ಪ್ರಯತ್ನಪೂರ್ವಕ ತಡೆಯಬೇಕು.
ಈ ಅಶುದ್ಧ ಪ್ರಾತಿಭಾಸಕ ಗುಣಗಳಲ್ಲಿ ಯಾರ ಚಿತ್ತವು ಆಸಕ್ತವಾಗಿದೆಯೋ ಅವನಿಗೆ ಸಂಪೂರ್ಣ ಕಾಮನೆಗಳನ್ನು ಪೂರ್ಣ ಮಾಡುವ ನಿರ್ಭಯ ಪರಮ ಐಶ್ವರ್ಯ ಸಿದ್ಧವಾಗುವುದಿಲ್ಲ. ಅದಕ್ಕಾಗಿ ದೇವತೆಗಳ, ಅಸುರರ, ರಾಜರ ಗುಣ ಮತ್ತು ಭೋಗಗಳನ್ನು ತೃಣದಂತೆ ತ್ಯಾಗ ಮಾಡುವವನಿಗೆ ಉತ್ಕೃಷ್ಟ ಯೋಗ ಸಿದ್ಧಿಯು ಪ್ರಾಪ್ತವಾಗುತ್ತದೆ. ಅಥವಾ ಜಗತ್ತಿನ ಮೇಲೆ ಅನುಗ್ರಹ ತೋರುವ ಇಚ್ಛೆ ಇದ್ದರೆ ಆ ಯೋಗ ಸಿದ್ಧ ಮುನಿಯು ಇಚ್ಛಾನುಸಾರ ಸಂಚರಿಸಲಿ. ಈ ಜೀವನದಲ್ಲಿ ಗುಣಗಳ ಮತ್ತು ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಅವನಿಗೆ ಮೋಕ್ಷದ ಪ್ರಾಪ್ತಿಯಾಗುವುದು. ಈಗ ನಾನು ಯೋಗದ ಪ್ರಯೋಗವನ್ನು ವರ್ಣಿಸುವೆನು. ಏಕಾಗ್ರ ಚಿತ್ತನಾಗಿ ಕೇಳು. ಶುಭ ಕಾಲವಿರಲಿ, ಶುಭ ದೇಶವಿರಲಿ, ಭಗವಾನ್ ಶಿವನ ಕ್ಷೇತ್ರಾದಿಗಳಿರಲಿ, ಏಕಾಂತ ಸ್ಥಾನವಿರಬೇಕು, ಜೀವ ಜಂತುಗಳು ಇಲ್ಲದಿರಲಿ, ಗದ್ದಲವಿಲ್ಲದಿರಲಿ, ಯಾವುದೇ ಬಾಧೆಯ ಸಂಭವವೂ ಇಲ್ಲದಿರಲಿ. ಇಂತಹ ಸ್ಥಾನದಲ್ಲಿ ಗುಡಿಸಿ ಸಾರಿಸಿದ ಸುಂದರ ಭೂಮಿಯನ್ನು ಗಂಧ ಧೂಪಾದಿಗಳಿಂದ ಸುವಾಸಿತಗೊಳಿಸಿ ಅಲ್ಲಿ ಹೂವುಗಳನ್ನು ಚೆಲ್ಲಬೇಕು. ಚಪ್ಪರವನ್ನು ಹಾಕಿ ವಿಚಿತ್ರ ರೀತಿಯಿಂದ ಅಲಂಕರಿಸಬೇಕು. ಅಲ್ಲಿ ಕುಶ, ಪುಷ್ಪ, ಸುಮಿಧೆ, ಜಲ, ಫಲ ಮತ್ತು ಹೂವಿನ ವ್ಯವಸ್ಥೆ ಇರಲಿ. ಮತ್ತೆ ಅಲ್ಲಿ ಯೋಗದ ಅಭ್ಯಾಸ ಮಾಡಲಿ. ಅಗ್ನಿಯ ಹತ್ತಿರ, ನೀರಿನ ಹತ್ತಿರ, ಒಣಗಿದ ತರಗೆಲೆ ರಾಶಿಯ ಮೇಲೆ ಯೋಗಾಭ್ಯಾಸವನ್ನು ಮಾಡಬಾರದು. ಸೊಳ್ಳೆ, ನೊಣಗಳಿರುವಲ್ಲಿ, ಹಾವು ಮೊದಲಾದ ಹಿಂಸಕ ಜಂತುಗಳು ಇರುವಲ್ಲಿ, ದುಷ್ಟ ಪಶುಗಳು ವಾಸಿಸುವಲ್ಲಿ, ಭಯದ ಸಂಭವವಿರುವಲ್ಲಿ, ದುಷ್ಟರಿಂದ ಸುತ್ತುವರಿದ ಸ್ಥಳದಲ್ಲಿ ಯೋಗಾಭ್ಯಾಸವನ್ನು ಮಾಡಬಾರದು. ಶ್ಮಶಾನದಲ್ಲಿ, ಚೈತ್ಯ ವೃಕ್ಷದ ಕೆಳಗೆ, ಹುತ್ತದ ಬಳಿಯಲ್ಲಿ, ಪಾಳು ಬಿದ್ದ ಮನೆಯಲ್ಲಿ, ನಾಲ್ಕು ದಾರಿ ಕೂಡುವಲ್ಲಿ, ನದಿ ನದ ಸಮುದ್ರ ತೀರದಲ್ಲಿ, ರಸ್ತೆ ದಾರಿಯ ನಡುವೆ, ಹಾಳು ಬಿದ್ದ ಉದ್ಯಾನವನದಲ್ಲಿ, ಹಟ್ಟಿಯಲ್ಲಿ, ಅನಿಷ್ಟಕಾರಿ ನಿಂದಿತ ಸ್ಥಾನದಲ್ಲಿಯೂ ಯೋಗಾಭ್ಯಾಸವನ್ನು ಮಾಡಬಾರದು. ಶರೀರದಲ್ಲಿ ಅಜೀರ್ಣವಾಗಿ ಹೊಟ್ಟೆ ನೋಯುತ್ತಿದ್ದರೆ, ಹುಳಿತೇಗು ಬರುತ್ತಿದ್ದರೆ, ಮಲಮೂತ್ರಗಳಿಂದ ಶರೀರವು ದೂಷಿತವಾಗಿದ್ದರೆ, ನೆಗಡಿಯಾದಾಗ, ಬೇದಿಯಾಗುತ್ತಿದ್ದರೆ, ಹೆಚ್ಚು ಭೋಜನ ಮಾಡಿದ್ದರೆ ಅಥವಾ ಹೆಚ್ಚು ಪರಿಶ್ರಮದಿಂದ ದಣಿದಿದ್ದರೆ, ಅತ್ಯಂತ ಚಿಂತೆಯಿಂದ ವ್ಯಾಕುಲನಾಗಿದ್ದಾಗ, ಹಸಿವು ಬಾಯಾರಿಕೆಗಳು ಹೆಚ್ಚು ಕಾಡುತ್ತಿರುವಾಗ, ತನ್ನ ಗುರು ಹಿರಿಯರ ಸೇವೆಯಲ್ಲಿ ತೊಡಗಿರುವಾಗ ಯೋಗಾಭ್ಯಾಸವನ್ನು ಮಾಡಬಾರದು. ಆಹಾರ ವಿಹಾರಗಳು ಉಚಿತ ಹಾಗೂ ಪರಿಮಿತವಾಗಿರುವವನು, ಕರ್ಮಗಳಲ್ಲಿ ಯಥಾಯೋಗ್ಯವಾಗಿ ಪ್ರಯತ್ನಿಸುವವನು, ಉಚಿತ ಸಮಯದಲ್ಲಿ ನಿದ್ದೆ ಮತ್ತು ಎಚ್ಚರವಾಗಿರುವವನು, ಸರ್ವಥಾ ಆಯಾಸರಹಿತನಾದವನು ಯೋಗಾಭ್ಯಾಸದಲ್ಲಿ ತತ್ಪರನಾಗಬೇಕು. ಆಸನವು ನಯವಾಗಿದ್ದು ಸುಂದರ, ವಿಶಾಲ, ಎಲ್ಲ ಕಡೆ ಸಮತಟ್ಟಾದ, ಪವಿತ್ರವಾಗಿರಬೇಕು. ಪದ್ಮಾಸನ ಮತ್ತು ಸ್ವಸ್ತಿಕಾಸನ ಮೊದಲಾದ ಯೌಗಿಕ ಆಸನದಲ್ಲೇ ಅಭ್ಯಾಸ ಮಾಡಬೇಕು. ತನ್ನ ಗುರುವಿನವರೆಗಿನ ಆಚಾರ್ಯ ಪರಂಪರೆಯನ್ನು ಕ್ರಮವಾಗಿ ವಂದಿಸಿ ತನ್ನ ಕತ್ತು, ತಲೆ, ಎದೆ ಇವುಗಳನ್ನು ನೆಟ್ಟಗೆ ಇರಿಸಬೇಕು. ತುಟಿಗಳು ಮತ್ತು ಕಣ್ಣುಗಳು ಹೆಚ್ಚು ಕೂಡಿಕೊಂಡಿರಬಾರದು. ತಲೆಯು ಸ್ವಲ್ಪ ಎತ್ತರವಾಗಿರಲಿ. ಹಲ್ಲುಗಳನ್ನು ಪರಸ್ಪರ ಸ್ಪರ್ಶಿಸಬಾರದು. ಹಲ್ಲುಗಳ ತುದಿಯಲ್ಲಿರುವ ನಾಲಿಗೆಯನ್ನು ಅವಿಚಲ ಭಾವದಿಂದ ಇರಿಸುತ್ತಾ, ಹಿಮ್ಮಡಿಗಳಿಂದ 2 ಅಂಡಕೋಶಗಳು ಮತ್ತು ಜನನೇಂದ್ರಿಯದ ರಕ್ಷಣೆ ಪೂರ್ವಕ 2 ತೊಡೆಗಳ ಮೇಲೆ ಯಾವುದೇ ಪ್ರಯತ್ನವಿಲ್ಲದೆ ತನ್ನ 2 ಭುಜಗಳನ್ನು ಇರಿಸಬೇಕು. ಮತ್ತೆ ಬಲಕೈಯ ಪೃಷ್ಠಭಾಗವನ್ನು ಎಡಕೈಯ ಅಂಗೆಯಲ್ಲಿ ಇರಿಸಿ ನಿಧಾನವಾಗಿ ಬೆನ್ನನ್ನು ಎತ್ತರವಾಗಿರಿಸಿ ಎದೆಯ ಭಾಗವನ್ನು ಸುಸ್ಥಿರಗೊಳಿಸುತ್ತಾ ನಾಸಿಕಾಗ್ರದಲ್ಲಿ ದೃಷ್ಟಿಯನ್ನು ನೆಡಬೇಕು. ಬೇರೆ ದಿಕ್ಕುಗಳ ಕಡೆಗೆ ದೃಷ್ಟಿಯನ್ನು ಹರಿಸಬಾರದು. ಪ್ರಾಣದ ಸಂಚಾರವನ್ನು ತಡೆದು ಪಾಷಾಣದಂತೆ ನಿಶ್ಚಲವಾಗಬೇಕು. ಶರೀರದೊಳಗೆ ಮಾನಸ ಮಂದಿರದಲ್ಲಿ ಹೃದಯ ಕಮಲದ ಆಸನದಲ್ಲಿ ಪಾರ್ವತಿ ಸಹಿತ ಭಗವಾನ್ ಶಿವನನ್ನು ಚಿಂತಿಸುತ್ತಾ ಧ್ಯಾಯ ಯಜ್ಞದ ಮೂಲಕ ಅವನನ್ನು ಪೂಜಿಸಬೇಕು. ಮೂಲಾಧಾರ ಚಕ್ರದಲ್ಲಿ, ನಾಸ್ತಿಕಾಗ್ರದಲ್ಲಿ, ನಾಭಿಯಲ್ಲಿ, ಕಂಠದಲ್ಲಿ, ಬಾಯಿಯ ಅಂಗಳದ 2 ಛಿದ್ರಗಳಲ್ಲಿ, ಭ್ರೂಮಧ್ಯದಲ್ಲಿ, ದ್ವಾರದೇಶದಲ್ಲಿ, ಲಲಾಟದಲ್ಲಿ ಅಥವಾ ಮಸ್ತಕದಲ್ಲಿ ಶಿವನನ್ನು ಚಿಂತಿಸಬೇಕು. ಶಿವೆ ಮತ್ತು ಶಿವನಿಗಾಗಿ ಉತ್ತಮ ಆಸನದ ವ್ಯವಸ್ಥೆ ಕಲ್ಪಿಸಿ ಅಲ್ಲಿ ಆವರಣ ಸಹಿತ ಅಥವಾ ನಿರಾವರಣ ಶಿವನನ್ನು ಸ್ಮರಿಸಬೇಕು. ದ್ವಿದಳ, ಚತುರ್ದಳ, ಷಡ್ದಳ, ದಶದಳ, ದ್ವಾದಶದಳ ಅಥವಾ ಷೋಡಶದಳ ಕಮಲದ ಆಸನದಲ್ಲಿ ವಿರಾಜಿಸುತ್ತಿರುವ ಶಿವನನ್ನು ವಿಧಿವತ್ತಾಗಿ ಸ್ಮರಿಸಬೇಕು. ಭ್ರೂಮಧ್ಯದಲ್ಲಿ ದ್ವಿದಳ ಕಮಲವಿದೆ. ಅದು ವಿದ್ಯುತ್ತಿನಂತೆ ಪ್ರಕಾಶಮಾನವಾಗಿದೆ. ಭ್ರೂಮಧ್ಯದಲ್ಲಿರುವ ಕಮಲಕ್ಕೆ ಕ್ರಮವಾಗಿ ದಕ್ಷಿಣೋತ್ತರ ಭಾಗಗಳಲ್ಲಿ 2 ಎಲೆಗಳಿದ್ದು ಅವು ವಿದ್ಯುತ್ತಿನಂತೆ ಹೊಳೆಯುತ್ತಿವೆ. ಅವುಗಳಲ್ಲಿ ಅಂತಿಮ ವರ್ಣ ಹ ಮತ್ತು ಕ್ಷ 2 ಅಂಕಿತವಾಗಿವೆ.
ಷೋಡಶದಳ ಕಮಲದ ಎಲೆಗಳು 16 ಸ್ವರರೂಪವಾಗಿವೆ. ಅವುಗಳಲ್ಲಿ ಅದಿಂದ ಹಿಡಿದು ಅಹವರೆಗಿನ ಅಕ್ಷರಗಳು ಅಂಕಿತವಾಗಿವೆ. ಈ ಕಮಲದ ನಾಳದ ಮೂಲದಲ್ಲಿ 12 ದಳಗಳು ಸ್ಫುಟವಾಗಿವೆ. ಅದರಲ್ಲಿ ಕದಿಂದ ಹಿಡಿದು ಠ ವರೆಗಿನ 12 ಅಕ್ಷರಗಳು ಕ್ರಮವಾಗಿ ಅಂಕಿತವಾಗಿವೆ. ಸೂರ್ಯನಂತೆ ಪ್ರಕಾಶಮಾನ ಈ ಕಮಲದ 12 ದಳಗಳನ್ನು ತನ್ನ ಹೃದಯದಲ್ಲಿ ಧ್ಯಾನಿಸಬೇಕು. ಅನಂತರ ಹಸುವಿನ ಹಾಲಿನಂತೆ ಉಜ್ವಲ ಕಮಲದ 10 ದಳಗಳನ್ನು ಚಿಂತಿಸಬೇಕು. ಅದರಲ್ಲಿ ಕ್ರಮವಾಗಿ ಡ ದಿಂದ ಹ ವರೆಗಿನ ಅಕ್ಷರಗಳು ಅಂಕಿತವಾಗಿವೆ. ಇದಕ್ಕಿಂತ ಕೆಳಗಿನ ಕಮಲಕ್ಕೆ 6 ದಳಗಳಿವೆ. ಅದರಲ್ಲಿ ಬ ದಿಂದ ಹಿಡಿದು ಲ ವರೆಗೆ ಅಕ್ಷರಗಳು ಅಂಕಿತವಾಗಿವೆ. ಈ ಕಮಲದ ಕಾಂತಿಯು ಹೊಗೆ ಇಲ್ಲದ ಬೆಂಕಿಯಂತೆ ಇದೆ. ಮೂಲಾಧಾರದಲ್ಲಿರುವ ಕಮಲದ ಕಾಂತಿಯು ಸುವರ್ಣದಂತೆ ಇದೆ. ಅದರಲ್ಲಿ ಕ್ರಮವಾಗಿ ವ ದಿಂದ ಹಿಡಿದು ಸ ವರೆಗಿನ 4 ಅಕ್ಷರಗಳು 4 ದಳಗಳ ರೂಪದಲ್ಲಿ ಸ್ಥಿತವಾಗಿದೆ. ಈ ಕಮಲಗಳಲ್ಲಿ ಯಾವುದರಲ್ಲೇ ಆಗಲಿ ಮನಸ್ಸು ರಮಿಸುವುದರಲ್ಲೇ ಮಹಾದೇವ ಮತ್ತು ಮಹಾದೇವಿಯರನ್ನು ತನ್ನ ಧೀರ ಬುದ್ಧಿಯಿಂದ ಚಿಂತಿಸಬೇಕು. ಅವರ ಸ್ವರೂಪ ಅಂಗುಷ್ಟದಷ್ಟು ನಿರ್ಮಲ ಹಾಗೂ ಪ್ರಕಾಶಮಾನವಾಗಿದೆ, ಅಥವಾ ಅದು ಶುದ್ಧ ದೀಪ ಶಿಖೆಯಂತೆ ಆಕಾರವುಳ್ಳದ್ದಾಗಿದೆ ಮತ್ತು ತನ್ನ ಶಕ್ತಿಯಿಂದ ಪೂರ್ಣತಃ ಮಂಡಿತವಾಗಿದೆ, ಅಥವಾ ಚಂದ್ರರೇಖೆ ಇಲ್ಲವೇ ನಕ್ಷತ್ರದಂತೆ ರೂಪವುಳ್ಳದ್ದಾಗಿದೆ, ಅಥವಾ ಕಮಲನಾಳದ ನೂಲಿನಂತೆ ಇದೆ. ಕದಂಬದ ಗೋಲಕ ಅಥವಾ ಮಂಜಿನ ಹನಿಯನ್ನು ಅದಕ್ಕೆ ಉಪಮೆ ಕೊಡಬಹುದು. ಆ ರೂಪವು ಪೃಥ್ವಿಯೇ ಆದಿ ತತ್ವಗಳ ಮೇಲೆ ವಿಜಯವನ್ನು ಪಡೆಯುವುದಾಗಿದೆ. ಧ್ಯಾನಿಸುವ ಪುರುಷನು ಯಾವ ತತ್ವದ ಮೇಲೆ ವಿಜಯವನ್ನು ಪಡೆಯಬೇಕೆಂದು ಇಚ್ಛಿಸಿದರೆ ಅದೇ ತತ್ವದ ಅಧಿಪತಿಯು ಸ್ಥೂಲ ಮೂರ್ತಿಯನ್ನು ಚಿಂತಿಸಲಿ. ಬ್ರಹ್ಮದೇವರಿಂದ ಹಿಡಿದು ಸದಾಶಿವನವರೆಗೆ ಹಾಗೂ ಭವನೇ ಆದಿ 8 ಮೂರ್ತಿಗಳೇ ಶಿವಶಾಸ್ತ್ರದಲ್ಲಿ ಶಿವನ ಸ್ಥೂಲ ಮೂರ್ತಿಗಳು ಎಂದು ನಿಶ್ಚಿತಗೊಳಿಸಲಾಗಿದೆ. ಮುನೀಶ್ವರರು ಅವನ್ನು ಘೋರ, ಶಾಂತ, ಮಿಶ್ರ ಎಂದು 3 ವಿಧವಾಗಿ ತಿಳಿಸಿರುವರು. ಫಲಾಪೇಕ್ಷೆ ಇಲ್ಲದ ಧ್ಯಾನ ಕುಶಲ ಪುರುಷರು ಇವನ್ನೇ ಚಿಂತಿಸಬೇಕು. ಘೋರ ಮೂರ್ತಿಗಳನ್ನು ಚಿಂತಿಸಿದರೆ ಅವು ಶೀಘ್ರವಾಗಿ ಪಾಪ ಮತ್ತು ರೋಗವನ್ನು ನಾಶಗೊಳಿಸುವವು. ಮಿಶ್ರ ಮೂರ್ತಿಗಳಲ್ಲಿ ಶಿವನನ್ನು ಚಿಂತಿಸಿದಾಗ ದೀರ್ಘಕಾಲದಲ್ಲಿ ಸಿದ್ಧಿಯು ಪ್ರಾಪ್ತವಾಗುತ್ತದೆ. ಸೌಮ್ಯ ಮೂರ್ತಿಗಳಲ್ಲಿ ಶಿವನನ್ನು ಧ್ಯಾನಿಸಿದರೆ ಸಿದ್ಧಿಯ ಪ್ರಾಪ್ತಿಯು ಹೆಚ್ಚು ಬೇಗನೆ ಆಗುವುದಿಲ್ಲ, ಹೆಚ್ಚು ತಡವಾಗಿಯೂ ಆಗುವುದಿಲ್ಲ. ಸೌಮ್ಯ ಮೂರ್ತಿಗಳಲ್ಲಿ ಧ್ಯಾನ ಮಾಡುವುದರಿಂದ ವಿಶೇಷವಾಗಿ ಮುಕ್ತಿ, ಶಾಂತಿ ಹಾಗೂ ಶುದ್ಧ ಬುದ್ಧಿ ಪ್ರಾಪ್ತವಾಗುತ್ತದೆ. ಕ್ರಮವಾಗಿ ಎಲ್ಲ ಸಿದ್ಧಿಗಳು ದೊರೆಯುವವು, ಇದರಲ್ಲಿ ಸಂಶಯವೇ ಇಲ್ಲ. ಇಲ್ಲಿಗೆ ಅಧ್ಯಾಯ 38 ಸಂಪೂರ್ಣವಾಯಿತು.